ಮನುಷ್ಯನಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಬಾಡಿಯಲ್ಲಿ, ಮತ್ತೆ ಹೆಂಗೆ ಕನ್ಫರ್ಮ್ ಮಾಡ್ಕೋಬಹುದು ನಾವು ಅಂತ ಎಷ್ಟೊಂದು ಪೇಷಂಟ್ಸು ಕ್ಲಿನಿಕ್ಗೆ ಬಂದಾಗ ಕೇಳ್ತಾ ಇರ್ತಾರೆ. ಅದನ್ನು ತಿಳಿದುಕೊಳ್ಳೋಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ಮೊದಲನೇದಾಗಿ ಕಿಡ್ನಿ ಏನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಿಡ್ನಿ ನಮ್ಮ ಬಾಡಿಯಲ್ಲಿ ಇರೋ ವೇಸ್ಟ್ ಅನ್ನ ಏನಿರುತ್ತಲ್ಲ ಅದನ್ನು ಹೊರಗಡೆ ಯೂರಿನ್ ಮೂಲಕ ಹಾಕುತ್ತೆ. ಹೆಚ್ಚಿನ ನೀರಿನ ಅಂಶ ಬಾಡಿಯಲ್ಲಿ ಇರೋದನ್ನ ಅದನ್ನು ಯೂರಿನ್ ಮೂಲಕ ಹೊರಗೆ ಹಾಕುತ್ತೆ. ಮತ್ತೆ ಬಾಡಿಯಲ್ಲಿ ಲವಣಾಂಶಗಳದು ಮತ್ತೆ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುತ್ತೆ. ಮತ್ತೆ ಬಾಡಿಯಲ್ಲಿ ರಕ್ತ ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ತರ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ ಕಿಡ್ನಿ. ಬಟ್ ಇದು ಮುಖ್ಯವಾದ ಕೆಲಸಗಳು. ಕಿಡ್ನಿ ಪ್ರಾಬ್ಲಮ್ ಆದಾಗ ಏನೇನು ಲಕ್ಷಣಗಳು ಇರಬಹುದಪ್ಪ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುಖದಲ್ಲಿ ಏನಂತಂದ್ರೆ ಕಣ್ಣಿನ ಸುತ್ತಮುತ್ತ ಊತ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಅವ್ರ ಕಾಲು ಊತನೂ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಇನ್ನು ಕೆಲವೊಬ್ಬರು ಏನೋ ಮೂತ್ರದಲ್ಲಿ ತೊಂದರೆ ಆಗುತ್ತೆ. ಒಂದೇನಂತಂದ್ರೆ ಮೂತ್ರ ರಾತ್ರಿ ಟೈಮ್ ಜಾಸ್ತಿ ಆಗಿದೆ ಅಂತ ಬರ್ಬೋದು. ಮತ್ತೆ ಕೆಲವೊಬ್ಬರಿಗೆ ಮೂತ್ರ ನೊರೆಯಾಗಿ ಬರ್ತಾ ಇದೆ ಅಂತ ಬರ್ತಾರೆ. ಇನ್ನು ಕೆಲವೊಬ್ಬರಿಗೆ ಮೂತ್ರ ಸ್ವಲ್ಪ ರಕ್ತ ತರ ಬರ್ತಾ ಇದೆ ಅಥವಾ ಕಾನ್ಸಂಟ್ರೇಟೆಡ್ ಯೂರಿನ್ ಅಥವಾ ಮೂತ್ರ ಕಮ್ಮಿ ಟೈಮ್ ಬರ್ತಾ ಇದೆ, ಕಮ್ಮಿ ಮೂತ್ರ ಬರ್ತಾ ಇದೆ ಅಂತ ಕೆಲವೊಬ್ರು ಬರ್ಬೋದು. ಮತ್ತೆ ನೆಕ್ಸ್ಟ್ ಇನ್ನು ಕಿಡ್ನಿ ಪ್ರಾಬ್ಲಮ್ ಇಂದ ಅವ್ರ ಬಾಡಿಯಲ್ಲಿ ರಕ್ತದ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಅತಿಯಾದ ಆಯಾಸ ಆಗೋದು, ಅದು ಸುಸ್ತಾಗೋದು ಆ ಥರ ಆಗುತ್ತೆ. ಮತ್ತೆ ಇನ್ನು ಕೆಲವೊಬ್ರು ಏನಂತ ಬರ್ತಾರೆ ಅಂತಂತಂದ್ರೆ ಅವರಿಗೆ ಊಟ ಹಸಿವೆ ಆಗ್ತಾ ಇಲ್ಲ ಅಥವಾ ತಿಂದ್ರೇನು ವಾಮಿಟಿಂಗ್ ಆಗ್ತಾ ಇದೆ ಅಂತ ಬರ್ತಾರೆ. ಇನ್ನು ಕೆಲವೊಬ್ರು ಏನಂತಂತಂದ್ರೆ ಜಾಸ್ತಿ ಕಿಡ್ನಿ ಪ್ರಾಬ್ಲಮ್ ಆಗಿ ಊತ ಎಲ್ಲ ಕಡೆ ಬಾಡಿಯಲ್ಲಿ ನೀರಿನ ಅಂಶ ಕಲೆಕ್ಷನ್ ಆಗ್ಬಿಟ್ಟು ಏನಾಗುತ್ತೆ ಅವರಿಗೆ ಉಸಿರಾಡಕ್ಕೆ ತೊಂದರೆ ಅಂತಲೂ ಕೆಲವೊಬ್ರು ಬರ್ತಾರೆ. ಮತ್ತೆ ಕೆಲವೊಬ್ರು ಚರ್ಮದ ಸಮಸ್ಯೆ ಆಗಿದೆ ಅಂತ ಬರ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ಚರ್ಮದ ಬಣ್ಣ ಚೇಂಜ್ ಆಗಿದೆ ಅಂತ ಬರ್ಬೋದು. ಕೆಲವೊಬ್ರು ಮೈ ತುರಿಸ್ತಾ ಇದೆ ಅಂತ ಬರ್ತಾರೆ. ಇನ್ನು ಕೆಲವೊಬ್ಬರಿಗೆ BP ಜಾಸ್ತಿ ಆಗಿರುತ್ತೆ. ಕೆಲವೊಬ್ರು ಎಷ್ಟೊಂದು ಜನನ ಕ್ಲಿನಿಕ್ ನೋಡಿರ್ತೀನಿ BP ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಅವ್ರಿಗೆ ಅವಾಗ ಚೆಕ್ ಮಾಡಿದಾಗ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಸೊ ಈ ತರ ಲಕ್ಷಣಗಳಿದ್ರೆ ನಾವು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿರೋ ಚಾನ್ಸಸ್ ಇರುತ್ತೆ. ಈಗ ನಾವೇನೇನು ಲಕ್ಷಣಗಳು ಡಿಸ್ಕಸ್ ಮಾಡಿದ್ವಲ್ಲ ಈ ಲಕ್ಷಣಗಳೇನಾದ್ರೂ ಒಬ್ಬ ವ್ಯಕ್ತಿಗೆ ಇದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂತಂದ್ರೆ ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಹತ್ತಿರದಲ್ಲಿರೋ ಡಾಕ್ಟರ್ಗೆ ತೋರಿಸ್ಕೊಳ್ಬೇಕು. ಈ ತರ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಅವ್ರದ್ದು ರಕ್ತ ಟೆಸ್ಟು ಮತ್ತೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ, ಮತ್ತೆ ಯೂರಿನ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೋಬಹುದು. ಅದ್ರ ಜೊತೆ ಕೆಲವೊಬ್ರಿಗೆ ಇನ್ನೂ ಹೆಚ್ಚಿನ ಟೆಸ್ಟ್ ಇದು ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀವಿ, ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ಕಿಡ್ನಿನ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಸೊ ಇದು ಅವರಿಗೆ ಟೆಸ್ಟ್ ಮಾಡಬೇಕಾಗಿರೋದು. ಮತ್ತೆ ಈ ಪ್ರಾಬ್ಲಮ್ ಏನಾದ್ರು ಗೊತ್ತಾದ್ರೆ ಅವರಿಗೆ ಯಾವ ತರದ ಕಿಡ್ನಿ ಸಮಸ್ಯೆ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಅವರಿಗೆ ಕಿಡ್ನಿ ಡಾಕ್ಟರ್ ಅಥವಾ MD ಡಾಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ ಮುಂದಿನ ಟ್ರೀಟ್ಮೆಂಟ್ ಯಾವ ತರ ಮಾಡಬೇಕು, ಎಷ್ಟು ಪ್ರಮಾಣದ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತೆ ಏನಂತಂತಾರೆ ಯಾರಿಗೆ ಜಾಸ್ತಿ ಶುಗರ್ ಕಂಟ್ರೋಲ್ ಅಲ್ಲಿ ಇರಲ್ಲ ಅವರು, ಮತ್ತೆ ಯಾರಿಗೆ BP ಜಾಸ್ತಿ ಆಗಿರುತ್ತೆ ಅಂತವರಿಗೆ ಕಿಡ್ನಿ ಸಮಸ್ಯೆ ಆಗಿರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ವಂಶ ಪರಂಪರೆ ಕಿಡ್ನಿ ಆಗಿದ್ರೆ ಮಗನಿಗೆ ಬರೋ ಚಾನ್ಸ್ ಇರುತ್ತೆ ಆ ಥರ. ಸೊ ಮನೇಲಿ ಏನೋ ಕಿಡ್ನಿ ಪ್ರಾಬ್ಲಮ್ ಅದ್ರ ವಂಶ ಪರಂಪರೆಗೆ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಇನ್ನು ಕೆಲವೊಬ್ಬರಿಗೆ ಏನಂತಂದ್ರೆ ಬೇರೆ ಏನಾರು ತೊಂದರೆ ಸಲುವಾಗಿ ಜಾಸ್ತಿ ದಿನ ಪೇನ್ ಕಿಲ್ಲರು ಮತ್ತೆ ಕೆಲವೊಂದು ಸ್ಪೆಸಿಫಿಕ್ ಡ್ರಗ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಮೆಡಿಸಿನ್ಸ್. ಅಂಥವ್ರಿಗೂ ಕಿಡ್ನಿ ತೊಂದರೆ ಜಾಸ್ತಿ ಆಗಿರೋ ಚಾನ್ಸ್ ಇರ್ತದೆ. ಅಂಥವ್ರು ಆದಷ್ಟು ಮುಂಚಿತವಾಗಿನೇ ಈ ಲಕ್ಷಣಗಳನ್ನು ನೋಡ್ಕೋತಾ ಇದ್ದು ಮತ್ತೆ ಕಿಡ್ನಿ ಟೆಸ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಟೇಕ್ ಹೋಮ್ ಮೆಸೇಜ್ ಏನಪ್ಪಾ ಅಂತಂದ್ರೆ ಯಾರಿಗಾದ್ರೂ ಈ ಲಕ್ಷಣಗಳು ಇಮಿಡಿಯೇಟ್ ಆಗಿ ಕಾಣಿಸಿದ್ರೆ ಅವ್ರು ಆದಷ್ಟು ಬೇಗ ಕಿಡ್ನಿ ಪ್ರಾಬ್ಲಮ್ ಅನ್ನ ತಿಳ್ಕೊಂಡ್ರೆ ಎಷ್ಟು ಬೇಗ ನಾವು ಕಿಡ್ನಿ ಸಮಸ್ಯೆ ಪ್ರಾಬ್ಲಮ್ ಇರೋದನ್ನ ಹಿಡ್ಕೊಳ್ತೇವಲ್ಲ ಅಷ್ಟು ನಮ್ದು ಮುಂದಿನ ಪ್ರೋಗ್ನೋಸಿಸ್ ಅಂತ ಏನ್ ಹೇಳ್ತೀವಲ್ಲ ಅದು ಚೆನ್ನಾಗಿರುತ್ತೆ. ಸೊ ಆದಷ್ಟು ಬೇಗ ಅದನ್ನ ಕಂಡು ಹಿಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಮ್ದು ಲೈಫನ್ನು ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಇದೇ ತರ ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಸ್ಕಾರ.